ಸಿನಿಮಾನ ನೋಡಿದ್ರಾ? ನೋಡ್ಲಿಲ್ವಾ? ಯಪ್ಪ! ಬನ್ನಿ ಮಾತಾಡೋಣ. ನೀವಿನ್ನೂ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು. ಸಿನಿಮಾ ಒಳಗೆ ಹೋಗೋಣವಾ? ಕೆಡಿ ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಪ್ರೇಮ್ಸ್, ಸ್ಟಾರರ್ ಬೈ ಧ್ರುವ ಸರ್ಜಾ, ರೇಷ್ಮಾ, ಸಂಜಯ್ ದತ್, ರವಿಚಂದ್ರನ್, ರಮೇಶ್ ಅರವಿಂದ್, ಕಿಚ್ಚ ಸುದೀಪ್ ಅಂಡ್ ಮೆನಿ ಮೋರ್. ಕಾಳಿದಾಸ ಅಲಿಯಾಸ್ ಕೆಡಿ ಮಾರ್ಕೆಟ್ನಲ್ಲಿ ಸೀಮೆಎಣ್ಣೆ ಮಾರುವಂತ ಹುಡುಗ. ಕೆಡಿಯ ಅಣ್ಣ ವಿಚ್ ಇಸ್ ಪ್ಲೇಡ್ ಬೈ ರಮೇಶ್ ಅರವಿಂದ್. ಕೆಡಿನ ಕಂಡ್ರೆ ಅಷ್ಟಕ್ಕಷ್ಟೇ. ಯಾಕಂತಂದ್ರೆ ಕಾಳಿಗೆ ಓದು ತಲೆಗೆ ಹತ್ಲಿಲ್ಲ. ಕಾಳಿಗೆ ಡಾಕ್ ಅಂದ್ರೆ ತುಂಬಾ ಇಷ್ಟ. ಡಾಕ್ ವಿಚ್ ಇಸ್ ಪ್ಲೇಡ್ ಬೈ ಸಂಜಯ್ ದತ್. ಯಾಕಿಷ್ಟ? ಅದಕ್ಕೊಂದು ಒಳ್ಳೆ ರೀಸನ್ ಕೊಟ್ಟಿದ್ದಾರೆ, ಹೋಗಿ ನೋಡಿ. ಅಂಡ್ ಈ ಡಾಕ್ ಬೆಂಗಳೂರಿಗೆ ಒಬ್ಬ ದೊಡ್ಡ ರೌಡಿ. MLA ಆಗ್ಬೇಕು ಅಂತ ಅವನ್ಗೆ ಆಸೆ ಇರುತ್ತೆ. ಆದ್ರೆ ಅವನ್ಗೆ ಎದುರಾಗಿ ನಿಂತಿರೋದು ಅಣ್ಣಯ್ಯಪ್ಪ ವಿಚ್ ಇಸ್ ಪ್ಲೇಡ್ ಬೈ ರವಿಚಂದ್ರನ್. ಹೀಗಿರ್ಬೇಕಾದ್ರೆ ಮಚ್ ಲಕ್ಷ್ಮಿ ವಿಚ್ ಇಸ್ ಪ್ಲೇಡ್ ಬೈ ರೇಷ್ಮಾ ಮಾರ್ಕೆಟ್ನಲ್ಲಿ ಅಗರಬತ್ತಿ ಮಾಡುವಂತ ಹುಡುಗಿ. ಕೆಡಿಯ ಜೀವನಕ್ಕೆ ಕಾಲಿಡ್ತಾಳೆ. ಅವರಿಬ್ರು ಪ್ರೀತಿಲಿ ಬೀಳ್ತಾರ, ಬಿದ್ದಾಗ ಏನೇನಾಯ್ತು ಅಂತ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಮೊದಲಿಗೆ ಸಿನಿಮಾದ ಪಾಸಿಟಿವ್ ವಿಷಯಗಳಿಗೆ ಬರೋದಾದ್ರೆ ಅದು ಪ್ರೊಡಕ್ಷನ್ ಡಿಸೈನ್. KVN ಅವರು ಪ್ರೇಮ್ ಅವ್ರಿಗೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ತುಂಬಾ ಚೆನ್ನಾಗೆ ದುಡ್ಡನ್ನ ಸುರಿದಿದ್ದಾರೆ. ಇನ್ನು ಧ್ರುವ ಅವರು ಇಡೀ ಸಿನಿಮಾನ ತಮ್ಮ ಹೆಗಲ ಮೇಲೆ ಕ್ಯಾರಿ ಮಾಡಿದ್ದಾರೆ. ಹೇಗ್ ಮಾಡಿದ್ದಾರೆ ಅನ್ನೋದನ್ನ ಆಮೇಲೆ ಮಾತಾಡೋಣ. ಬಟ್ ಅವರ ಎಫರ್ಟ್ಸ್ ಸ್ಕ್ರೀನ್ ಮೇಲೆ ಎದ್ದು ಕಾಣಿಸುತ್ತೆ. ತುಂಬಾ ದಿನ ಆದ್ಮೇಲೆ ರಮೇಶ್ ಅರವಿಂದ್ ಅವ್ರನ್ನ ಬೇರೆ ಅವತಾರದಲ್ಲಿ ನೋಡಿ ಖುಷಿ ಆಯ್ತು. ಅವರಿಗೆ ಸಿಕ್ಕಿರುವಂತ ಕಮ್ಮಿ ಸ್ಪೇಸ್ ನಲ್ಲೇ ಅವರು ಒಳ್ಳೆ ಮೊಮೆಂಟ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್, ಹ್ಯೂಜ್ ಬಜೆಟ್ ಇವೆಲ್ಲವನ್ನ ನಿಭಾಯಿಸೋದು ತುಂಬಾನೇ ಕಷ್ಟ. ಅದನ್ನ ಪ್ರೇಮ್ ಅವರು ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾದಲ್ಲಿ 2-3 ಸೀನ್ಸ್ಗಳು ಚೆನ್ನಾಗಿತ್ತು. ಇಂಟೆಲಿಜೆಂಟ್ ರೈಟಿಂಗ್ ಅಂತ ಅನ್ಸ್ಕೊಳ್ಳುತ್ತೆ. ಆ ಸೀನ್ಸ್ ಎಸ್ಪೆಷಲಿ ಬಿಫೋರ್ ದ ಕ್ಲೈಮ್ಯಾಕ್ಸ್ ಫೈಟ್ ಒಳ್ಳೆ ಮೊಮೆಂಟಮ್ಸ್ ನ ಕ್ರಿಯೇಟ್ ಮಾಡ್ತು. ಅಂಡ್ ಪ್ರಾಪರ್ ಸ್ಟೇಜಿಂಗ್ ಆಗಿತ್ತು. ಅಲ್ಲಿ ರಮೇಶ್ ಅವರ ಪರ್ಫಾರ್ಮೆನ್ಸ್ ಅಂಡ್ ಆ ಡೈಲಾಗ್ಸ್ ಸೀನ್ಸ್ ನ ತುಂಬಾನೇ ಚೆನ್ನಾಗಿ ಎಲಿವೇಟ್ ಮಾಡ್ತು. ಇನ್ನು ಚಿತ್ರದಲ್ಲಿ ನೆಗೆಟಿವ್ಸ್ಗಳು ಕೂಡ ಅಷ್ಟೇನೇ ಇದೆ. ಫಸ್ಟ್ ಹಾಫ್ ಕಂಪ್ಲೀಟ್ಲಿ ನಿಲ್, ಏನೂ ಇರಲಿಲ್ಲ. ಫಸ್ಟ್ ಹಾಫ್ ನ ಜಸ್ಟ್ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ಗೆನೆ ಫುಲ್ ಟೈಮ್ ತಗೊಂಡಿದ್ದಾರೆ. ರವಿಶಂಕರ್ ಅವರಿಂದ ಬರೋವಂಥ ಬಿಲ್ಡಪ್ ಡೈಲಾಗ್ಸ್ಗಳಿಗೆ ನಾವು ಬೋರ್ ಆಗ್ಬಿಟ್ಟಿದೀವಿ. ಅವರು ಅಲ್ಲಿನ ಡೈಲಾಗ್ಸ್ನ ಎಷ್ಟೇ ಚೆನ್ನಾಗಿ ಹೇಳಿದ್ರು ನಮಗೆ ಅದು ಕನೆಕ್ಟೇ ಆಗ್ತಾ ಇರಲಿಲ್ಲ. ರಮೇಶ್ ಅರವಿಂದ್ ಅವ್ರನ್ನ ಬಿಟ್ರೆ ಕ್ಯಾಸ್ಟಿಂಗ್ ನಲ್ಲಿ ಎಲ್ಲವೂ ಎಡವಿದೆ. ಸಂಜಯ್ ದತ್ ಅವರು ಆ ಪಾತ್ರಕ್ಕೆ ಸೂಟ್ ಆಗ್ತಿಲ್ಲ. ಇಂಟರ್ವಲ್ ಬ್ಯಾಂಗ್ ಇರಲಿಲ್ಲ. ಸುಮ್ಮನೆ ಹೈಪ್ನ ಕ್ರಿಯೇಟ್ ಮಾಡೋದಕ್ಕೆ ಅಂತಾನೆ ಸುದೀಪ್ ಅವರ ಸೀನ್ಸ್ನ ಪ್ಲೇಸ್ ಮಾಡಿದ್ದಾರೆ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದ ಧ್ರುವ ಸರ್ಜಾ ಅಂಡ್ ರೇಷ್ಮಾ ನಾನಯ್ಯ, ಕೆಲವೊಂದು ಕಡೆ ಇವ್ರ ಸೀನ್ಸ್ ಇರಿಟೇಟ್ ಆಗುತ್ತೆ. ಅಲ್ಲಿನ ಅವರ ಪರ್ಫಾರ್ಮೆನ್ಸಸ್ಗಳು ತುಂಬಾನೇ ಕ್ರಿಂಜ್ ಅಂತ ಅನ್ಸುತ್ತೆ. ಲೈಕ್ ಓವರ್ ದ ಟಾಪ್. ಪೇಷನ್ಸ್ ನ ನಿಜವಾಗ್ಲೂ ಟೆಸ್ಟ್ ಮಾಡುತ್ತೆ. ಸಾಂಗ್ ಪ್ಲೇಸ್ಮೆಂಟ್ಸ್ಗಳು ನಾಟ್ ಅಟ್ ಆಲ್ ಗುಡ್. ಸುಮ್ಮನೆ ಸಾಂಗ್ಸ್ಗಳು ಬರುತ್ತೆ ಹೋಗುತ್ತೆ. ಸುದೀಪ್ ಅವರ ಕ್ಯಾಮಿಯೋ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಇರಲಿಲ್ಲ. ಸಿನಿಮಾ ಅಬ್ರಪ್ಟ್ ಆಗಿ ಕಟ್ ಆಯ್ತು ಅಂತ ಅನ್ಸುತ್ತೆ. ಸೆಕೆಂಡ್ ಪಾರ್ಟ್ಗೆ ಲೀಡ್ ಕೊಡೋದಕ್ಕೆ ಅಂತಾನೆ ಈ ಸಿನಿಮಾಗೆ ಪ್ರಾಪರ್ ಎಂಡಿಂಗ್ ಕೊಟ್ಟಿಲ್ಲ. ಹೊಸತನ, ಕ್ರಿಯೇಟಿವಿಟಿ, ಇಂಟೆಲಿಜೆಂಟ್ ರೈಟಿಂಗ್ ಅಂತ ಏನೂ ಇರಲಿಲ್ಲ ಇಲ್ಲಿ. ವಿಲಿಯಂ ಡೇವಿಡ್ ಅವರ ಸಿನಿಮಾಟೋಗ್ರಫಿ ಆವರೇಜ್ ಆಗಿತ್ತು. ಸೆಟ್ಸ್ಗಳು ಕೂಡ ಆರ್ಟಿಫಿಷಿಯಲ್ ಅಂತ ಎವಿಡೆಂಟ್ ಆಗಿ ಕಾಣಿಸುತ್ತೆ. ಹೀಗೆ ಲಿಸ್ಟ್ ಮಾಡ್ತಾ ಹೋದ್ರೆ ಸುಮಾರಿವೆ. ಇಷ್ಟೆಲ್ಲ ಇರಬೇಕಾದ್ರೇನೆ ನಮಗೆ ಥಿಯೇಟರ್ ಒಳಗೆ ಹೋಗ್ಬೇಕಾದ್ರೆ ಅಲ್ಲೊಬ್ಬ ಗೂಬೆ ನನ್ನ ಮಗ ಚಿತ್ರದ ಮೇನ್ ಟ್ವಿಸ್ಟ್ ನ ಸ್ಪಾಯ್ಲ್ ಮಾಡ್ದ. ನಮ್ಮ ಅರ್ಧ ಎಕ್ಸ್ಪೀರಿಯನ್ಸ್ ಚಿತ್ರ ನೋಡೋಕ್ಕಿಂತ ಮುಂಚೆನೆ ಹಾಳಾಗಿತ್ತು, ಇನ್ನರ್ಧ ಸಿನಿಮಾ ನೋಡಾದ್ಮೇಲೆ. ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಸಿನಿಮಾ ಬಿಲೋ ಅವರೇಜ್ ಆಗಿತ್ತು. ಧ್ರುವ ಸರ್ಜಾ ಅವರ ಫ್ಯಾನ್ಸ್ಗೆ ಇದು ಇಷ್ಟ ಆಗ್ಬೋದು. ಇಫ್ ಯು ನೋ ನಾನು ಏನ್ ಹೇಳಕೊಟ್ಟಿದ್ದೀನಿ ಅಂತ. ಸೊ ಇನ್ನು ನೀವೇನಾದ್ರೂ ಈ ಚಿತ್ರನ ಆಲ್ರೆಡಿ ನೋಡಿದ್ರೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲೇ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.